ಸ್ಯಾಂಡಲ್ವುಡ್ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಭರ್ತಿ 1 ವರ್ಷ ಪೂರ್ತಿಯಾಗಿದೆ. ಕಳೆದ ವರ್ಷ ಇದೇ ದಿನದಂದು ನಟ ಅರೆಸ್ಟ್ ಆಗಿದ್ದರು. ಆಗಸ್ಟ್ 14, 2025ರಂದು ದರ್ಶನ್ ಅವರ ಮಧ್ಯಂತರ ಜಾಮೀನು ರದ್ದಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಆಧಾರದ ಮೇಲೆ ಏಕಾಏಕಿ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿಸಿ ತಕ್ಷಣ ಆರೋಪಿಗಳನ್ನು ಬಂಧಿಸುವಂತೆ ಆದೇಶ ನೀಡಿತ್ತು. ಕಳೆದ 1 ವರ್ಷದಲ್ಲಿ ನಟ ದರ್ಶನ್ ಅವರನ್ನು ಒಂದೇ ಒಂದು ಸಲ ಮಾತ್ರ ಕೋರ್ಟ್ಗೆ ಹಾಜರುಡಪಿಸಲಾಗಿದೆ. ದರ್ಶನ್ ಸೆರೆಮನೆ ವಾಸಕ್ಕೆ ಮುಕ್ತಿ ಯಾವಾಗ ಎನ್ನುವ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡುವ ಹಾಗಾಗಿದೆ. ದರ್ಶನ್ 2ನೇ ಬಾರಿ ಜೈಲು ಸೇರಿ ನಾಳೆಗೆ ಬರೋಬ್ಬರಿ 1 ವರ್ಷ. ಕೇಸ್ ಸ್ಟಾರ್ಟಿಂಗ್ಗಿಂತ ಈಗ ದರ್ಶನ್ ಮುಂದಿರೋ ಚಾಲೆಂಜ್ ಮತ್ತಷ್ಟು ಹೆಚ್ಚಾಗಿದೆ. ಡೈರೆಕ್ಟ್ ಆಗಿ ದರ್ಶನ್ ಕೋರ್ಟ್ ಮುಂದೆ ಹಾಜರಾಗೋಕೆ ಕೋರ್ಟ್ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಈ ನಡುವೆ ಮಾಫಿ ಸಾಕ್ಷಿಗೆ ಹೆದರಿರೋ ಚಾಲೆಂಜಿಂಗ್ ಸ್ಟಾರ್ಗೆ ಹೈಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗುತ್ತಿವೆ. ಪ್ರಕರಣದ ಮತ್ತೋರ್ವ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ವಿರುದ್ಧ ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ಸಲ್ಲಿಸಿದ್ದು, ಅಲ್ಲಿಯೂ ಅವರಿಗೆ ಹಿನ್ನಡೆಯಾಗಿದೆ. ಈ ಮಧ್ಯೆ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಅಗತ್ಯ ಕಾನೂನು ನೆರವು ಸಿಗುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಯಾವುದೂ ಕೈಗೂಡುತ್ತಿಲ್ಲ. ಹೀಗಾಗಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಕಾಮಾಖ್ಯ ದೇವರರ ಚಿತ್ರಗಳನ್ನು ಹಂಚಿಕೊಂಡಿದ್ದು, ದೇವರಿಗೆ ಗೊತ್ತು ಅಷ್ಟೇ ಸಾಕು ಎಂದು ಬರೆದುಕೊಂಡಿದ್ದಾರೆ. ಆ ಮೂಲಕ ತಮ್ಮ ಒಳ್ಳೆತನ, ವ್ಯಕ್ತಿತ್ವವನ್ನು ಯಾರಿಗೂ ತೋರಿಸುವ ಅಗತ್ಯವಿಲ್ಲ. ಅದು ದೇವರಿಗೆ ಗೊತ್ತಿದೆ ಅಷ್ಟೇ ಸಾಕು ಎಂದಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಬಿರುಸಿನಿಂದ ಸಾಗುತ್ತಿದೆ. ಕೊಲೆ ಪ್ರಕರಣದ 14ನೇ ಆರೋಪಿ ದರ್ಶನ್ ಆಪ್ತ ಪ್ರದೋಷ್ ತಮ್ಮನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಎಂದು ನ್ಯಾಯಾಲಯಕ್ಕೆ ಮನವಿ ಮಾಡಿರುವುದು ದರ್ಶನ್ ಸಂಕಷ್ಟಕ್ಕೆ ಸಿಲುವಂತೆ ಮಾಡಿದೆ. ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಫೇವ್ರೆಟ್ ನಟ ಯಾರು ಅಂತ ಹೇಳ್ಕೊಂಡಿದ್ದಾರೆ. ಆಪ್ ಕಿ ಅದಾಲ್ ಶೋದಲ್ಲಿ ಈ ವಿಷಯ ಹೇಳ್ಕೊಂಡಿದ್ದಾರೆ. ತಮಗೆ ಶಾರುಖ್ ಖಾನ್ ಫೇವ್ರೆಟ್ ಅಂತ ಮನ್ಸ್ಬಿಚ್ಚಿ ಹೇಳಿದ್ದಾರೆ. ಹಿರಿಯ ಪತ್ರಕರ್ತ ರಜತ್ ಶರ್ಮಾ ಈ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಶಾರುಖ್ ಖಾನ್ ಬಗ್ಗೆ ಯಶ್ ವಿವರಿಸಿದ್ದಾರೆ. ಆಪ್ ಕಿ ಅದಾಲತ್ ಶೋದ ಈ ವಾರದ ಗೆಸ್ಟ್ ರಾಕಿಂಗ್ ಸ್ಟಾರ್ ಯಶ್ ಆಗಿದ್ದಾರೆ. ಫಸ್ಟ್ ಟೈಮ್ ಕನ್ನಡದ ನಟ ಈ ಶೋಗೆ ಕಾಲಿಟ್ಟಿದ್ದಾರೆ. ಹಿರಿಯ ಪತ್ರಕರ್ತ ರಜತ್ ಶರ್ಮಾ ಕೇಳುವ ನೇರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನೀವು ಶಾರುಖ್ ಖಾನ್ ಅವರ ಅತಿ ದೊಡ್ಡ ಅಭಿಮಾನಿಯಾಗಿದ್ದೀರಿ ಅಲ್ವೇ ಅಂತ ಕೇಳ್ತಾರೆ. ನಾನು ಯಾವಾಗಲೂ ಶಾರುಖ್ ಖಾನ್ ಅಭಿಮಾನಿಯಾಗಿದ್ದೇನೆ. ಹಿಂದೆ ಅಷ್ಟೇ ಅಲ್ಲ, ಇಂದಿಗೂ ನಾನು ಶಾರುಖ್ ಖಾನ್ ಪಕ್ಕಾ ಅಭಿಮಾನಿ ಅಂತ ಯಶ್ ಹೇಳ್ಕೊಂಡಿದ್ದಾರೆ. ಟಾಕ್ಸಿಕ್ ಚಿತ್ರದ ಬಗ್ಗೆ ಟೀಕೆ ಮಾಡಿ ಕನ್ನಡದ ಖ್ಯಾತ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಮಗಳು ರಿಷಿಕಾ ಸಿಂಗ್ ವಿಡಿಯೋ ಮಾಡಿದ್ರು. ಈ ವೇಳೆ ಯಶ್ ಫ್ಯಾನ್ಸ್ ರಿಷಿಕಾರನ್ನ ಟ್ರೋಲ್ ಮಾಡಿದ್ರು. ಇದೀಗ ಇನ್ಸ್ಟಾಗ್ರಾಂ ಲೈವ್ಗೆ ಬಂದು ಟಾಕ್ಸಿಕ್ ಮತ್ತು ಯಶ್ ವಿರುದ್ಧ ರಿಷಿಕಾ ಸಿಂಗ್ ಹರಿಹಾಯ್ದಿದ್ದಾರೆ. ಇನ್ಸ್ಟಾಗ್ರಾಂ ಲೈವ್ಗೆ ಬಂದ ರಿಷಿಕಾ ಸಿಂಗ್, ನೀವೆಲ್ಲ ಯಶ್ ಬಾಸ್ ಫ್ಯಾನ್ಸ್ ಆಗಿರ್ಬೋದು, ಆದ್ರೆ ನಾವು ಅಣ್ಣಾವ್ರ ಫ್ಯಾನ್ಸ್. ಮೊನ್ನೆ ನಾನು ಒಂದು ರೀಲ್ ಹಾಕಿದ್ದೆ ಟಾಕ್ಸಿಕ್ ಅಂತ. ನಾನು ಎಲ್ಲಾದ್ರೂ ಅದರಲ್ಲಿ ಯಶ್ ಅಂತ ಹಾಕಿದ್ನಾ? ಐ ಆಮ್ ಟಾಕ್ಸಿಕ್ ಅಂತ ಹೇಳಿದ್ದೆ. ಟಾಕ್ಸಿಕ್ ಸಿನಿಮಾ ಅಂತ ಹೇಳಿದ್ನಾ? ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗ್ಲು ಮುಟ್ಕೊಂಡು ನೋಡ್ಕೊಳ್ತಿದ್ದೀರಾ? ಅದ್ ಹೇಗ್ ನೀವು ಕನೆಕ್ಟ್ ಮಾಡಿದ್ರಿ? ನಿಮ್ಮೆಲ್ರಿಗೂ ಟಾಕ್ಸಿಕ್ ಟ್ರೇಲರ್ ಇಷ್ಟವಾಗಿಲ್ಲ. ಅದಕ್ಕೆ ನೀವು ನಾನು ಹೇಳಿದ್ದನ್ನ ಕನೆಕ್ಟ್ ಮಾಡ್ಕೊಂಡಿದ್ದು. ಅದು ಚೆನ್ನಾಗಿಲ್ಲ ಅಂತ ನಿಮ್ಗಳಿಗೇ ಅನ್ಸ್ತಾ ಇದೆ. ಅದಕ್ಕೆ ಕಾಲ್ ಕೆರೆದ್ಕೊಂಡು ಬರ್ತಿದ್ದೀರಾ ಎಂದು ಹೇಳಿ ರಿಷಿಕಾ ತಿರುಗೇಟ್ಕೊಟ್ಟಿದ್ದಾರೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ರಿಗೆ ಮೆಲ್ಬೋರ್ನ್ ಫಿಲ್ಮ್ ಫೆಸ್ಟಿವಲಲ್ಲಿ ಅವಾರ್ಡ್ ಬಂದಿದೆ. ಒಂದಲ್ಲ 2 ಪ್ರಶಸ್ತಿಗಳು ಬಂದಿವೆ. ಅತ್ಯುತ್ತಮ ಡೈರೆಕ್ಟರ್ ಪ್ರಶಸ್ತಿ ಬಂದಿದೆ. ಲೀಡರ್ಶಿಪ್ ಇನ್ ಸಿನಿಮಾ ಅವಾರ್ಡ್ ಸಹ ಬಂದಿದೆ. ಈ ಪ್ರಶಸ್ತಿ ಸ್ವೀಕರಿಸಲು ಶೆಟ್ರು ಪತ್ನಿ ಪ್ರಗತಿ ಶೆಟ್ರಿಯವರ ಜೊತೆಗೆ ಮೆಲ್ಬೋರ್ನ್ಗೆ ಹೋಗಿದ್ದಾರೆ. ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬೋರ್ನ್ 2026 ನಡೆಯುತ್ತಿದೆ. ಆಸ್ಟ್ರೇಲಿಯಾದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ. ಆಗಸ್ಟ್ 13ರಂದು ಈ ಫೆಸ್ಟಿವಲ್ ಶುರುವಾಗಿದೆ. ಈ ಸಿನಿಮಾ ಉತ್ಸವದಲ್ಲಿ ಭಾರತೀಯ ಚಿತ್ರಗಳಿಗೆ ಮಹತ್ವ ಕೊಡಲಾಗುತ್ತದೆ. ಈ ಒಂದು ಉತ್ಸವದಲ್ಲಿ ರಿಷಬ್ ಶೆಟ್ರಿಗೆ ಆಹ್ವಾನ ಇತ್ತು. ಇದೇ ಸಿನಿಮಾ ಹಬ್ಬದಲ್ಲಿ ರಿಷಬ್ ಶೆಟ್ರಿಗೆ 2 ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿದೆ. ರಿಷಬ್ ಶೆಟ್ರಿಗೆ ಇಲ್ಲಿ ಅತ್ಯುತ್ತಮ ಡೈರೆಕ್ಟರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಒಂದು ಪ್ರಶಸ್ತಿಯನ್ನ ಕಾಂತಾರ ಚಾಪ್ಟರ್ 1 ಚಿತ್ರಕ್ಕಾಗಿ ನೀಡಿ ಗೌರವಿಸಲಾಗಿದೆ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.